बह्वी कोटीरटीककुटिलकटुमतीनुत्कटाटोपकोपान् द्राक्षत्वं सत्वरत्वाच्चरणदगदया पोथयामासिद्धारीन् उन्मथ्या तथ्यमिथ्या त्ववचनवचनानुत्पतस्तां तथान्यान् प्रायच्छस्वप्रियायै प्रियतमकुसुमं प्राण तस्मै नमस्ते। देहादुत्क्रामितानाम् अधिपतिरसताम् अक्रमाद्वक्रबुद्धिः क्रुद्धः क्रोधैकवश्यः कृमिरिव मणिमान् दुष्कृती निष्क्रियार्थम् चक्रे भूचक्रमेत्यक्रकचमिव सतां चेतसः कष्टशास्त्रम् दुस्तर्कं चक्रपाणिर्गुणगणविरहं जीवतां चाधिकृत्य। दुष्कृती मणिमान् क्रोधैकवश्यः क्रुद्धः वक्रबुद्धिः ಗುಂಪು ಗುಂಪಾಗಿ ಭೀಮನ ಕೈಯಲ್ಲಿ ಸತ್ತಿದ್ದ ಒಬ್ಬ ಮಣಿಮಾನ್ ಅನ್ನುವಂತಹ ಕುಬೇರನ ಅನುಚರ. ಕುಬೇರನ ಗುಂಪಲ್ಲಿ ಸೇರಿಕೊಂಡಿದ್ದು ಒಬ್ಬ ರಾಕ್ಷಸು, ಅತ್ಯಂತ ದುಷ್ಟ. ಎಲ್ಲರೂ ಕೂಡ ಒಂಥರ ಜಗತ್ತನ್ನ ನಿಷ್ಕ್ರಿಯಗೊಳಿಸಬೇಕು ಅಂತಾನೆ ಪ್ರಯತ್ನಿಸ್ತಾ ಇದ್ದವರು. ಅಂತಹ ಅವನ ದುರಾಚಾರವನ್ನ, ಅದಕ್ಕೆ ವಿಶೇಷಣಗಳನ್ನ ಕೊಟ್ಟದ್ದು ಕ್ರೋಧವಶರೆಂಬ ಅಸುರರ ಬಳಗದ ಪ್ರಮುಖರು. ಇವರೆಲ್ಲ ಅತ್ಯಂತ ಕುಟಿಲ ಸ್ವಭಾವದವ, ಸಿಟ್ಟಿಗೆದ್ದಿದ್ದವ, ಸೇಡಿಗಾಗಿ ಕಾಯ್ತಾ ಇದ್ದವ. ಅದಕ್ಕೋಸ್ಕರ ಮತ್ತೆ ಭೂಮಿಯಲ್ಲಿ ಹುಟ್ಟಿ ಬಂದ್ರು. ನಿಷ್ಕ್ರಿಯಾರ್ಥಂ ಭೂಚಕ್ರಮೇವ ಸತಾಂ ಚೇತಸಃ ಕ್ರಕಚಮಿವ. ಸಜ್ಜನರ ಮನಸ್ಸಿಗೆ ಗರಗಸದಂತೆ ನೋವನ್ನುಂಟು ಮಾಡುವ ಶಾಸ್ತ್ರಗಳನ್ನ, ಕಷ್ಟಶಾಸ್ತ್ರಂ, ಮನಸ್ಸಿಗೆ ಅಹಿತವನ್ನುಂಟು ಮಾಡುವ ಕಷ್ಟಶಾಸ್ತ್ರವನ್ನು ಉಂಟು ಮಾಡಿದ, ರಚಿಸಿದ. ಅದರಲ್ಲಿ ಜೊತೆಗೆ ಕೆಟ್ಟ ಯುಕ್ತಿಗಳು ಕೂಡ, ದುಸ್ತರ್ಕಂ, ಕೆಟ್ಟ ಕೆಟ್ಟ ಯುಕ್ತಿಗಳಿಂದ ಚಕ್ರಪಾಣೇಹೇ ಗುಣಗಣ ವಿರಹಂ ಜೀವತಾಂಚ, ಚಕ್ರಪಾಣಿಗೆ ಜೀವತ್ವವನ್ನು ಮತ್ತು ಗುಣಗಣ ವಿರಹತ್ವವನ್ನು. ಭಗವಂತನಲ್ಲಿ ಗುಣಗಳೇ ಇಲ್ಲ, ಜೀವನೇ ಭಗವಂತ, ಜೀವ ಬಿಟ್ಟು ಬೇರೆ ಒಬ್ಬ ಭಗವಂತ ಇಲ್ಲ ಅನ್ನುವಂತಹ ಒಂದು ದುಷ್ಟ ಶಾಸ್ತ್ರವನ್ನ ನಿರ್ಮಾಣ ಮಾಡಿದ. ಇದು ಅವನ ಉದ್ದೇಶ ಹಾಗೆ ಇತ್ತು. ಆತರ ಲೋಕವನ್ನ ದಾರಿಗೆಡಿಸುವುದಕ್ಕೋಸ್ಕರನೇ ಆ ಪ್ರಯತ್ನ ಇತ್ತು. ಹಾಗಾಗಿ ಇದು ಅವನ ಉದ್ದೇಶ ಇದ್ದದ್ದು ಪರಮಾತ್ಮನ ಗುಣಗಳನ್ನ ಲೆಕ್ಕಕ್ಕೆ ತರಬಾರದು. ಆಶ್ಚರ್ಯ ಆಗುದೇನು ಅಂದ್ರೆ, ಇದ್ದ ಗುಣಗಳನ್ನು ಒಪ್ಕೊಳ್ಳಿಕ್ಕೆ ಏನು ಕಷ್ಟ, ಆದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ಅಂತ ಹೇಳುದು ಕಷ್ಟ ಅಷ್ಟೇ, ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಭೀಮನಿಂದ ಪೆಟ್ಟು ತಿಂದದ್ದು, ಭೀಮನಿಗೆ ಇಷ್ಟವಾದ ಭಗವಂತನ, ಅಂದ್ರೆ ಭೀಮನ ಮೇಲೆ ಕೋಪಕ್ಕೆ ಭಗವಂತನ ಗುಣಗಳನ್ನ ನಿರ್ಲಕ್ಷ್ಯ ಮಾಡುವುದು ಅವನ ಉದ್ದೇಶ ಆಗಿತ್ತು. ಹೀಗೆ
ಹಾ, ಕೇಳಿಸ್ತಿಲ್ಲ. ಮ್ಯೂಟ್ ಆಗಿತ್ತಾ? ಈಗ ಕೇಳಿಸ್ತಿದ್ಯಾ? ಹಾ, ಸರಿ. ದೇಹಾದುತ್ಕ್ರಾಮಿತಾನಾಂ ಅಧಿಪತಿರಸತಾಂ ಅಸತಾಂ ಅಧಿಪತಿಃ ಅಕ್ರಮಾದ್ವಕ್ರಬುದ್ಧಿಃ ಕ್ರುದ್ಧಃ ಕ್ರೋಧೈಕವಶ್ಯಃ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಂ ಏತ್ಯ ಕ್ರಕಚಮಿವ ಸತಾಂ ಚೇತಸಃ ಕ್ರಕಚಮಿವ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇಃ ಗುಣಗಣವಿರಹಂ ಜೀವತಾಂ ಚಾಧಿಕೃತ್ಯ. ಏವಂ ಕುಬೇರಸ್ಯ ಅನುಚರಾಃ ಅನುಚರೇಷು ಅಧಿಪಃ ಭೀಮೇನ ಪಾತಿತಃ ಪುನಃ ಭೂಮೌ ಜಜ್ಞೆ. ತತ್ರ ಕಷ್ಟಶಾಸ್ತ್ರಂ ಚ ವಿರಚಯ್ಯ ಭಗವತಃ ಗುಣಾನ್ ನಿರಾಕೃತ್ಯ ತಸ್ಯೈವ ಜೀವತಾಂ ಕಥಯಿತ್ವಾ ಸ್ವ ಸಂತೋಷಂ ಅನುಬಭೂವ ಇತಿ ಆಹತ್ಯ ಅಸ್ಮಿನ್ ಶ್ಲೋಕೆ ಉಕ್ತವಾನ್. ಮುಂದಿನ ಶ್ಲೋಕ ತದ್ದುಷ್ಪ್ರೇಕ್ಷಾನುಸಾರಾತ್ ಕತಿಪಯ ಪುನರೈರಾದೃತೋ ನೈವಸೃಷ್ಟೋ ಬ್ರಹ್ಮಾಹಂ ನಿರ್ಗುಣೋಹಂ ವಿಧತಮಿದಮಿತಿ ಹ್ಯೇಷ ಪಾಷಂಡವಾದಃ ತದ್ಯುಕ್ತ್ಯಾ ಭಾಸಜಾಲ ಪ್ರಸರ ವಿಶತರೋದ್ದಾಹ ದಕ್ಷ ಪ್ರಮಾಣ ಜ್ವಾಲಾಮಾಲಾಧರಾಗ್ನಿ ಪವನ ವಿಜಯತೆ ದೇವತಾರಸ್ತೃತೀಯಃ. ಪವಮಾನನೆ ನಾನೇ ಪರತತ್ವ, ನನಗೆ ಯಾವುದೇ ವಿಶೇಷಗಳು ಅಂಟುವುದಿಲ್ಲ, ಯಾವುದೇ ಧರ್ಮಗಳು, ನಿರ್ಧರ್ಮಕ ನಾನು. ಈ ಎದುರುಗಡೆ ಕಾಣುವ ಅನುಭವಿಸುವ ವಸ್ತುಗಳೆಲ್ಲ ಇಲ್ಲ, ಅದೆಲ್ಲ ಕೇವಲ ಪೊಳ್ಳು ಅನ್ನುವ ವಾದ ಅದು ಬಾಳಿಗೆ ಮುಳುವಾಗುವಂಥದ್ದು. ಯಾಕೆಂದ್ರೆ ಇಷ್ಟು ಸತ್ವಯುತವಾದ ಪ್ರಪಂಚವನ್ನ, ನಿತ್ಯದ ಸುಖ ದುಃಖಗಳಿಗೆ ಕಾರಣವಾದಂತಹ ಎಲ್ಲರ ಕಣ್ಣು ಮೂಗು ಬಾಯಿ ಇಂದ್ರಿಯಗಳಿಗೆ ಅನುಭವದಲ್ಲಿ ಇರುವುದನ್ನ ಜೊಳ್ಳು ಟೊಳ್ಳು ಅಂತ ಸಾಧಿಸಿ ಅಂತಹ ದರ್ಶನವನ್ನೇ ನಂಬಿ ಅಥವಾ ಅಂತಹ ಚಿಂತನೆಗಳನ್ನೇ ಆಧರಿಸಿ ದುಷ್ಟರು ಅದನ್ನ ಬೆಂಬಲಿಸಲಿಕ್ಕೆ ಶುರು ಮಾಡಿದ್ರು. ಉಳಿದವರು ಅವ್ರಿಗೆ ಹಿಂದೆ ಏನ್ ಮಾಡ್ತಿದ್ರೋ ಅದು ಅವರಿಗೆ ಕನ್ಫ್ಯೂಸ್ ಆಗೋಯ್ತು. ಯಾಕಂದ್ರೆ ಟೊಳ್ಳು ಯುಕ್ತಿಗಳ ಸರಮಾಲೆ ಆ ಕ್ಷಣಕ್ಕೆ ಒಂದು ಚಿತ್ತಾರವನ್ನ ಆಕಾಶದಲ್ಲಿ ನಕ್ಷತ್ರಗಳನ್ನ ಹಾಸಿದಂತೆ ಕಾಣುತ್ತೆ. ಅಂತಹ ನಂಜಿನಿಂದ ಕೂಡಿದ ಸತ್ಯವನ್ನು ಒಪ್ಪಿಕೊಳ್ಳುವ ಮನಸ್ಸಿಲ್ಲದ ದೊಡ್ಡ ಮರವನ್ನೇ ನೆಟ್ಟು ಬಿಟ್ಟಿದ್ದ. ವಿಷವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಛೇತ್ತುಂ ಅಸಾಂಪ್ರತಂ ಅಂತ ಒಂದು ಮಾತು. ವಿಷವೃಕ್ಷ ಬೆಳೆಸಿದ್ಮೇಲೆ ಅದನ್ನ ಕತ್ತರಿಸ್ಲಿಕ್ಕೆ ಇಷ್ಟ ಆಗಲ್ಲ ಅಂತ. ಆದ್ರೆ ಆಚಾರ್ಯರು ಇದು ವಿಷವೃಕ್ಷ ಇದ್ರೆ ಇನ್ನು ಇಡೀ ಉಳಿದ ಎಲ್ಲಾ ಮರಗಳಿಗೂ ಹಬ್ಬಿ ಎಲ್ಲಾ ಮರಗಳು ಸಾಯುವ ಪ್ರಸಂಗ ಬರುತ್ತೆ ಅಂತ ಯೋಚನೆ ಮಾಡಿ ಜ್ವಾಲಾಮಾಲಾಧರಾಗ್ನಿ ತದ್ಯುಕ್ತ್ಯಾ ಕೆಟ್ಟ ಕೆಟ್ಟ ಯುಕ್ತಿಗಳ ಆಭಾಸದಂತಿರುವಂತಹ ಜಾಲದಿಂದ ಪ್ರಸಾರಗೊಂಡಂತಹ ವಿಷದ ಮರವನ್ನ ಬುಡಸಹಿತ ಬೇರು ಸಹಿತ ಉದ್ದಾಹ ಸುಟ್ಟು ಬಿಡುವ ದಕ್ಷ ಪ್ರಮಾಣ ಜ್ವಾಲಾಮಾಲಾಧರಾಗ್ನಿ, ಸರಿಯಾದ ಈವರೆಗೆ ಹೇಳಿದ ವಿಷಯಗಳ ಬಗೆಗಿನ ಮಾತುಗಳು
ವೇದಕ್ಕೆ ಪೂರಕ ಅಲ್ಲ, ವೇದದಲ್ಲಿ ಈ ಮಾತುಗಳಿಗೆ ಅವಕಾಶ ಇಲ್ಲ. ಎಷ್ಟು ಅದ್ಭುತವಾದ ಸತ್ಯವನ್ನ, ಎಷ್ಟು ಅದ್ಭುತವಾದ ಮಹಿಮೆಗಳನ್ನ, ಅದು ಆ ಲೋಕದಲ್ಲಿ ಕಾಣುವ ವಸ್ತುವಿನಲ್ಲಿರುವಂತಹ ಗುಣಧರ್ಮಗಳು, ಗಿಡಗಳಲ್ಲಿರುವ ಔಷಧೀಯ ಗುಣ, ಪ್ರಾಣಿಗಳಲ್ಲಿರುವ ವಿಚಿತ್ರವಾದ ನಡೆನುಡಿಗಳು, ಅವುಗಳ ಭಾಷೆ, ಅವುಗಳ ಬೇರೆ ಬೇರೆ ರೀತಿಯ ಆಕರ್ಷಣೆಗಳೇನಿದೆ, ಅದು ಶಾಶ್ವತ ಅಲ್ಲದೆ ಇರಬಹುದು, ಆದ್ರೆ ಅದು ಅಸತ್ಯ ಇಲ್ಲವೇ ಇಲ್ಲ ಅನ್ನುವ ಸಂಗತಿಗಳೆಲ್ಲ ನಮ್ಮ ಸಾಧನೆಗೆ ತುಂಬಾ ತೊಡಕುಂಟು ಮಾಡುವಂಥದ್ದು. ಅಂತಹ ತೊಡಕುಂಟು ಮಾಡುವ ವಿಷಯಗಳ ಮರಗಳನ್ನ ಸುಟ್ಟು ತೆಗೆಯುವ ಜ್ವಾಲಾಮಾಲಾ ಧರಾಗ್ನಿ ಯಾರು? ಪವನಃ, ಪವಮಾನನು, ತೇ ಅವತಾರ ತೃತೀಯ, ನಿನ್ನ 3ನೇ ಅವತಾರದಲ್ಲಿ ಅಂತಹ ಬೆಂಕಿಯಾಗಿ ಬಂದ ಆ ರೂಪ ವಿಜಯತೆ, ಎಲ್ಲದರ ಮುಂದೆ ಗೆಲುವನ್ನ ಸಂಪಾದಿಸಿದೆ. ಅಂದ್ರೆ ಆ ವಿಷಯಗಳನ್ನ ಸರಿಯಾಗಿ, ಅಲ್ಲಿ ತನಕ ಪ್ರಾಮಾಣಿಕರಿಗೂ ಕೂಡ ಕನ್ಫ್ಯೂಷನ್, ಅದು ಅವರ ಜೀವನ ಚರಿತ್ರೆಯಲ್ಲೂ ಬರುತ್ತೆ. ಆಶ್ಚರ್ಯ ಆಗುವುದೇನೆಂದ್ರೆ ಆ ಚರಿತ್ರೆ ಕೇವಲ ಮೊದಲ ಬಾರಿಗೆ ನಾರಾಯಣ ಪಂಡಿತರೇ ಬರೆದದ್ದಲ್ಲ, ಅದಕ್ಕಿಂತ ಪೂರ್ವದಲ್ಲೂ ಅನೇಕ ಜನ ಈ ವಿಷಯದ ಬಗ್ಗೆ ಜಿಜ್ಞಾಸೆಯಿಂದ ಬರೆದ ಗ್ರಂಥಗಳು ಸಿಗ್ತವೆ. ಅದರ ಮಾತುಗಳನ್ನು ನಾರಾಯಣ ಪಂಡಿತಾಚಾರ್ಯರು ಮಧ್ವವಿಜಯದ ಭಾವಪ್ರಕಾಶಿಕೆಯಲ್ಲಿ ನೆನಪು ಮಾಡ್ತಾರೆ. ಇಂತಹ ಶ್ಲೋಕಗಳ ಉಲ್ಲೇಖವನ್ನು ಹಿಂದೆ ಯಾರ್ಯಾರು ಮಾಡಿದ್ರು ಅನ್ನೋದನ್ನೆಲ್ಲ ಉಲ್ಲೇಖ ಮಾಡುತ್ತಾರೆ. ಇನ್ನು ಕೆಲವು ಸಂಗತಿಗಳು ಅದು ಪೂರಕವಾಗುವಂತೆ ಪೂರ್ವದ ದರ್ಶನದ ವ್ಯಾಖ್ಯಾನಗಳಲ್ಲೂ ಸಿಗುತ್ತೆ. ಅದ್ಯಾವುದು ಕಲ್ಪಿಸಿದ್ದಲ್ಲ ಅನ್ನೋದಕ್ಕೆ ಬೇಕಾದಷ್ಟು ರೀತಿಯ ಅಪ್ರಮಾಣಗಳ ಕಂತೆಯನ್ನ ಮತ್ತೆ ಮತ್ತೆ ಎತ್ತಿ ತೋರಿಸಿದ ವ್ಯವಸ್ಥೆಯನ್ನ ಅದು ಬಿಡಿಸಿ ಹೇಳುತ್ತೆ ಅನ್ನೋದು ಒಟ್ಟು ಅದರ ಅಭಿಪ್ರಾಯ. ಅಂದ್ರೆ ಈ ಅಂಶ ನಮಗೆ ಒಂಥರ ಕಹಿ ಅನ್ಸ್ಬೋದು, ಯಾಕೆಂದ್ರೆ ಏನ್ ಇಷ್ಟು ಕಠೋರವಾಗಿ ಹೇಳ್ತಾರೆ ಅಂತ. ಆದ್ರೆ ಅವರಿಗೆ ಭಗವಂತನ ಗುಣಗಳ ಬಗ್ಗೆ ಮಾತಾಡಿದಾಗ ಏನು ಇಲ್ಲ, ಇಷ್ಟೆಲ್ಲ ನಾವು ಅನುಭವಿಸ್ಲಿಕ್ಕೋಸ್ಕರನೇ ಅವನಿಂದ ಸ್ವರ್ಗಾದಿ ಸುಖಗಳನ್ನ ಪಡೆದಿದ್ದೇವೆ, ಭೂಮಿಯಲ್ಲಿ ಬೇಕಾದಷ್ಟು ಸಂತತಿ, ಧನ, ಧಾನ್ಯ, ಪುತ್ರ, ಪೌತ್ರ, ಒಳ್ಳೆಯ ವೈಭವ ಇತ್ಯಾದಿಗಳನ್ನ ಅನುಭವಿಸಿದ್ದೇವೆ ಅವನ ಕರುಣೆಯಿಂದ. ಆ ಅನುಭವಿಸಿದ ಸಂತೋಷಗಳಿಗೆ ಒಂದು ಅರ್ಥವೇ ಇಲ್ಲ ಅಂತ, ಕೊಟ್ಟವನಿಗೆ ಬೆಲೆಯೇ ಇಲ್ಲ, ಕೊಟ್ಟವನ್ ಕೋಡಂಗಿ ಇಸ್ಕೊಂಡವನ್ ಈರ್ಭದ್ರ ಅನ್ನೋ ತರ ಇಷ್ಟು ಅದು ಜಾರಿ ಹೋಯ್ತಲ್ಲ ಅನ್ನುವ ವ್ಯಥೆಗೆ ಅವರಿಗೆ ಸ್ವಲ್ಪ ಕಟುವಾಗಿ ಅದನ್ನ ವಿಮರ್ಶೆ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಭಗವಂತನ ಗುಣಗಳಿಗೆ ವಿರುದ್ಧವಾದ ಮಾತುಗಳಿಗೋಸ್ಕರ ಕೋಪ ಹೊರತು ವ್ಯಕ್ತಿಶಃ ಅವ್ರು ಯಾವತ್ತೂ ಕೂಡ ಅವರ ಉದ್ದೇಶ ಇದ್ದದ್ದು ಕೇವಲ ಆ ಚಿಂತನೆಗಳಲ್ಲಿರುವ ಲೋಪವನ್ನ ಎತ್ತಿ ಹಿಡಿಯುವುದು. ಆಚಾರ್ಯರ ಪ್ರಮಾಣಗಳಿಂದ ಮಾತಾಡ್ತಾರೆ ಹೊರತು ವೈಯಕ್ತಿಕ ದ್ವೇಷದಿಂದ ಯಾವ ಸಾಲನ್ನು ಕೂಡ ಇಡೀ ಅವರ ಸರ್ವಮೂಲದಲ್ಲಿ, ಅವರ ಗ್ರಂಥ ಜಾಲದಲ್ಲಿ ಅಥವಾ ಎತ್ತಿಕೊಟ್ಟ ಪ್ರಮಾಣ ಸಾಹಿತ್ಯದಲ್ಲಿ ಎಲ್ಲಿಯೂ ಕೂಡ ಒಬ್ಬರನ್ನ ವಿರೋಧಿಸಿದ್ದು ದ್ವೇಷದಿಂದ ಅಲ್ಲ ಅಂತ ಸಹೃದಯನಾದ ಯಾವನೂ ಕೂಡ ಅರ್ಥ ಮಾಡಿಕೊಳ್ಳಬಹುದಾದ ಸಂಗತಿ. ಆದ್ರೆ ವಿಷಯ ಬಂದಾಗ ಅದನ್ನ ಕಠಿಣವಾಗಿ ವಿಮರ್ಶೆ ಮಾಡ್ತಾರೆ. ಇಲ್ಲ, ಹೀಗ್ ಮಾಡಿದ್ರೆ ಇದು ಅನುಭವ ವಿರುದ್ಧ ಅಲ್ಲ, ನಮ್ಮ ಅನುಭವ ಇನ್ನು ಪೂರ್ಣ ಅಲ್ಲ. ಹೌದು, ಪೂರ್ಣ ಅಲ್ಲ, ಆದ್ರೆ ಅತೀಂದ್ರಿಯವಾದ ವಿಷಯದಲ್ಲಿ ನಮ್ಮ ಅನುಭವ ಅಪೂರ್ಣ. ಐಂದ್ರಿಯಕ ವಿಷಯದಲ್ಲಿ ನಾನೇ ನೋಡಿದ್ದು, ನಾನೇ ಕೇಳಿದ್ದು, ನಾನೇ ಹೇಳಿದ್ದು ಅನ್ನುವ ಮಾತುಗಳೆಲ್ಲವೂ ಕೂಡ ಬಿದ್ದೇ ಹೋಗುತ್ತಲ್ಲ. ಹಾಗಾದ್ರೆ ಯಾವ ಸಾಕ್ಷಿಯೂ ಸಮಾಜದಲ್ಲಿ ಪ್ರಮಾಣ ಅಂತ ನಿಲ್ಲಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲವೂ ಸುಳ್ಳು. ಅವನು ಹೊಡೆದದ್ದು ಸುಳ್ಳು, ನಾನು ಅವನನ್ನ ಅಟ್ಟಿಸಿಕೊಂಡು ಹೋದದ್ದು ಸುಳ್ಳು ಅಂತ. ಹಾಗಾಗಿ ಅಂತಹ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಯಾಕಂದ್ರೆ ಅತ್ಯಂತ ಕಷ್ಟ, ಒಂದು ವಸ್ತುವನ್ನ ತಯಾರು ಮಾಡೋದು ಎಷ್ಟು ಕಷ್ಟ ಅಂತ ತಯಾರಿಸಿದವನಿಗೆ ಗೊತ್ತು. ತಯಾರಿಸಿ ಎಲ್ಲ ಆದ್ಮೇಲೆ ನೀನ್ ಮಾಡಿದ್ದೇ ಸುಳ್ಳು, ತಯಾರಿಸ್ಲೇ ಇಲ್ಲ, ನೀನ್ ಸುಮ್ನೆ ಅದನ್ನೊಂದು ನೀನೊಂದು ಮ್ಯಾಜಿಕ್ ಮಾಡಿ ತೋರಿಸಿದ್ದು ಅಂತ ಅಂದ್ರೆ ಅವನಿಗೆ ಹೇಗಾಗ್ಬೇಡ. ಒಬ್ಬ ಇಂದ್ರಜಾಲಿಕನಿಗೆನೇ ಪೇಪರ್ ಅನ್ನ ಹರಿದು ಮಾಡಿದ ಆ ನೋಟಿನ ಕಂತೆ ರಾಶಿಯನ್ನ ತಮಾಷೆ ಮಾಡಿ ಇದೆಲ್ಲ ಎಂತ ದೊಡ್ಡ ವಿಷಯ ಅಂತಂದ್ರೆ ಅವನಿಗೆ ಎಷ್ಟು ಬೇಜಾರಾಗುತ್ತೆ. ಅವನು ವಸ್ತುತ ಸೃಷ್ಟಿ ಮಾಡಿಲ್ಲ, ಕಣ್ಕಟ್ಟೆ ಮಾಡಿದ್ದು. ಆದ್ರೆ ಆ ಕಣ್ಕಟ್ಟಿನಲ್ಲೂ ಅವನಿಗೊಂದು ಚಾಕಚಕ್ಯತೆ ಇದೆ ಅನ್ನುವ ಕಾರಣಕ್ಕೆ ನಾವು ಮರ್ಯಾದೆ ಕೊಟ್ಟು ಅವನ ಶೋ ಅನ್ನ ಹಾಕಿ ನೋಡಿ ಸಂತೋಷ ಪಡ್ತೇವೆ. ಅಂತದ್ರಲ್ಲಿ ಅವನನ್ನ ನೀನು ಎಂತದು ಮಾಡ್ಲಿಲ್ಲ, ಬರೀ ಎಂತದು, ಬರೀ ಮೋಸ ಅಥವಾ ಅನ್ಯಾಯ ಅಥವಾ ಏನು ಇದರಲ್ಲಿ ಸ್ವಾರಸ್ಯ ಇಲ್ಲ ಅಂತ ನಾವು ಅವನನ್ನ ಟೀಸ್ ಮಾಡಿದ್ರೆ, ಅವನ ಆ ಕೈ ಚಳಕವನ್ನಾದ್ರೂ ಅವನೇನು ನೀವು ಸೃಷ್ಟಿ ಮಾಡಿ ಕೊಟ್ಟಿದ್ದೀರಿ ಅನ್ನೋದಕ್ಕೆ ನನ್ನ ದೇವರು ಅಂತ ಚಿಂತನೆ ಮಾಡಿ ಅಂತ ಅವ್ನು ಹೇಳಲೇ ಇಲ್ಲ. ಅವನು ಹೇಳಿದ್ದು ನನ್ನ ಕೈ ಚಳಕಕ್ಕೆ ಸಂತೋಷ ಪಡಿ, ನಿಮ್ಗೆ ಆ ರೀತಿ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲಲ್ಲ.
ಅದಕ್ಕೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೇನೆ, ಎಷ್ಟು ಅಭ್ಯಾಸ ಮಾಡಿದ್ದೇನೆ, ಆ ಅಭ್ಯಾಸದ ನೋವು ನನಗ್ ಗೊತ್ತು. ಆ ಅಭ್ಯಾಸದಲ್ಲಿ ಆಗಿದ್ದಂತಹ ಎಡವಟ್ಟುಗಳು, ಅದರಿಂದ ನಷ್ಟ ಆದದ್ದು, ಕಷ್ಟಪಟ್ಟದ್ದು ಎಲ್ಲ ನನಗ್ ಗೊತ್ತು. ನೀವು ಅದನ್ನ ತಿರಸ್ಕಾರ ಮಾಡಿಬಿಡಿ. ನಾನ್ ನಿಮ್ಗೆ ನೋಟ್ ಕೊಡ್ಲಿಕ್ಕಾಗದೇ ಇರ್ಬೋದು, ಅದನ್ನ ನಿಮಗೆ ಅಂತ ಒಪ್ಪಿಸ್ಲಿಕ್ಕಾಗದೇ ಇರ್ಬೋದು, ಪರಭಾರೆ ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಆದ್ರೆ ಅದರ ಹಿಂದೆ ಇರುವ ಶ್ರಮ ಸತ್ಯ. ಅದನ್ನ ನಿಮ್ಮ ಸಂತೋಷಕ್ಕಾಗಿ ಪ್ರಕಟಪಡಿಸಿದ್ದು ಸತ್ಯ. ಇಲ್ಲದೆ ಇರುವುದನ್ನು ತೋರಿಸಿದ್ದೆ ಅನ್ನೋದು ಸತ್ಯವಾದ್ರು ಅದೇ ಸತ್ಯವಾದ್ರೂ ಕೂಡ ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳಿ ಮೋಸ ಮಾಡಿ ನಿಮ್ಮನ್ನೇನು ಕರ್ಕೊಂಡು ಹೋಗ್ಲಿಲ್ಲ. ನಾನ್ ಮಾಡ್ತಾ ಇರೋದು ಮೋಸ ಅಂತ ಹೇಳಿಯೇ ಅದರ ಸಂತೋಷ ನಿಮ್ಗೆ ಅನುಭವಿಸ್ಲಿಕ್ಕೆ ಬಿಡ್ತಾ ಇದ್ದೇನೆ ಅಂತ. ಒಬ್ಬ ಮೋಸದ ಆಟದಿಂದಲೇನೆ ಸಂತೋಷ ಪಡಿಸುವವನಿಗೆನೆ ಅಷ್ಟು ಪ್ರಾಮಾಣಿಕವಾದ ನೆಲೆಯಲ್ಲಿ ನಾವು ಗೌರವಿಸ್ತೇವೆ ಅಂತ ಅಂದ್ಮೇಲೆ, ಅಂದ್ರೆ ಮೋಸ ಅಂದ್ರೆ ನಾನು ಹೇಳ್ತಾ ಇರೋದು ಅಲ್ಲದೆ ಇರುವುದನ್ನು ತೋರಿಸುವುದನ್ನು ಅಷ್ಟೇ ಇರೋದಿಲ್ಲ. ಮೋಸ ಅಂದ್ರೆ ಸಮಾಜಕ್ಕೆ ಹಾನಿ ಮಾಡ್ತಾನೆ, ಅನ್ಯಾಯ ಮಾಡ್ತಾನೆ ಅನ್ನೋ ಅರ್ಥ ಅಲ್ಲ. ಅದು ಅಲ್ಲದನ್ನು ಕಣ್ಣು ಕಟ್ಟು ಅಂತ ಅಷ್ಟಕ್ಕಿಟ್ಟುಕೊಳ್ಳಿ. ಅಂತದ್ರಲ್ಲೇ ನಾವು ಗೌರವ ಕಾಣ್ತೇವೆ. ಇನ್ನು ಅದನ್ನು ನಿಜವಾಗಿ ಸೃಷ್ಟಿಸಿದವನ ಕುರಿತಾಗಿ ನಾವು ಕಲ್ಪಿಸಿಕೊಳ್ಳುವಾಗ ಅವನು ನಮ್ಗೆ ಎಂದಾದ್ರೂ ಸುಖ ಕೊಟ್ಟಾನ? ಅವನಲ್ಲಿ ಸುಖವೇ ಇಲ್ಲ ಅಂತಂದ್ಮೇಲೆ ಅವನಿಂದ ನಾವು ಸುಖ ಕೇಳುವುದು ಹೇಗೆ? ಅವನಲ್ಲಿ ಜ್ಞಾನವೇ ಇಲ್ಲ ಅಂದ್ಮೇಲೆ ಅವನಿಂದ ಜ್ಞಾನ ಕೇಳುವುದು ಹೇಗೆ? ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಒಂದು ಅಭಿಪ್ರಾಯ ಏನು ಅಂದ್ರೆ, ಬಾಯಿ ಮುಚ್ಚಿಸ್ಲಿಕ್ಕೆ ಬರುವಂತದ್ದು ಇದೆಲ್ಲ ಅತ್ಯಂತ ಕೆಳಮಟ್ಟದ ಚಿಂತನೆ. ಜಗತ್ತಲ್ಲಿ ಕಾಣುವಂತದ್ದನ್ನೇ ನೀವೇನು ಉಪಾಸನೆ ಮಾಡುದು ಅಂತ. ಕಾಣುವಂತದ್ದನ್ನು ಉಪಾಸನೆ ಮಾಡುವುದು ಅನ್ನೋದಕ್ಕಿಂತ ಹೆಚ್ಚು ಕಾಣುವ ಪ್ರಪಂಚದಲ್ಲೇ ಮನುಷ್ಯ ನಾನೇ ದೇಹ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಗೊತ್ತಿದೆ ನಾನು ದೇಹ ಅಲ್ಲ ಅಂತ. ಯಾವುದೋ ಒಬ್ಬ ವ್ಯಕ್ತಿ ಸತ್ತಾಗ ಅವನ ಹೆಣ ಇಟ್ಟುವುದನ್ನ ಅವನು ಅದ್ರ ಗಂಭೀರವಾಗಿ ತಗೊಳ್ಳೋದಿಲ್ಲ. ಕನ್ನಡಿ ಮುಂದೆ ನಿಂತಾಗ ನಾನೇ ಬೆಳ್ಳಗಿದ್ದೇನೆ, ತೆಳ್ಳಗಿದ್ದೇನೆ, ಕಪ್ಪಗಿದ್ದೇನೆ, ದಪ್ಪಗಿದ್ದೇನೆ, ಎತ್ತರ ಇದ್ದೇನೆ, ತಗ್ಗಿದ್ದೇನೆ, ಕಲೆಯಾಗಿದೆ, ಬೆಳ್ಳಗಾಗಿದೆ ಕೂದಲು, ಚರ್ಮ ಸುಕ್ಕಾಗಿದೆ, ಯಾಕೋ ಸುಸ್ತಾಗಿದೆ ಅಂತೆಲ್ಲ ತನ್ನ ಶರೀರವನ್ನೇ ತಾನು ಅಂತ ಅಂದ್ಕೊಂಡು ಅದಕ್ಕೆ ಎಷ್ಟೆಲ್ಲ ಸೋಪ್ ಹಚ್ಚುವುದೇನು, ಡೈ ಹಚ್ಚುವುದೇನು, ತಿಂಡಿ ತಿನ್ನುವುದೇನು, ಎತ್ತರ ಆಗ್ಬೇಕು ಅಂತ ಎಳೆದಾಡುವುದೇನು, ಸೈಕಲ್ ಬಿಡುವುದೇನು, 3 ಹೊತ್ತು ಉದ್ಯಾನವನ ಸುತ್ತುದೇನು, ಇದೆಲ್ಲ ಮಾಡುದು ಯಾಕೆ ಹೇಳಿ? ಈಗ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಮಾಡುದನ್ನ ನಾನು ತಪ್ಪು ಅಂತ ಹೇಳಲೇ ಇಲ್ಲ. ಆದ್ರೆ ಶರೀರವೇ ಪ್ರಧಾನ, ಅದರಲ್ಲಿ ಚಂದ ಕಾಣುವುದೇ ಮುಖ್ಯ. ಅದರ ಆಚೆಗೆ ಶರೀರದ ಬಗೆಗೆ ಆಗ್ಬೇಕಾದ ಸಾಧನೆ ಕಡೆ ಗಮನ ಕೊಡುವುದಿಲ್ಲ. ಶರೀರನ್ನ ಉಳಿಸಿ ಅದನ್ನೇನೋ ಚಂದ ಮಾಡುವುದ್ರಲ್ಲೇ, ಇನ್ನೊಬ್ಬರನ್ನ ನಾವು ಆಕರ್ಷಿಸುವುದ್ರಲ್ಲೇ ಅಥವಾ ಅದಕ್ಕೆ ಬೇಕಿರುವಂತಹ ಉಳಿದದ್ರಲ್ಲೇ ನಮ್ಮ ಕಾಲ ಕಳೀತೇವೆ ಅಂತಂದ್ರೆ, ಅಥವಾ ಕೊಟ್ಟವನಿಗೆ ಯಾವತ್ತೂ ನಾವು ಕೃತಜ್ಞತೆನೆ ಅರ್ಪಿಸ್ಲಿಲ್ಲ ಅಂದ್ರೆ, ಆವಾಗ ಆ ದೇಹದ ಬಗೆಗಿನ ಕಾಳಜಿ ಅನ್ನೋದು ಮೋಹವೇ. ಆ ದೇಹದ ಬಗೆಗೆ ನಾವು ಮಾಡುವಂತಹ ಕೆಲಸಗಳು ಅನ್ಯಾಯವೇ. ಅಂತಹ ಅನ್ಯಾಯವನ್ನ ತಪ್ಪಿಸ್ಲಿಕ್ಕೆ ವೇದಾಂತ ಬೇಕು. ವೇದಾಂತದಲ್ಲಿ ಹೇಳಲೇಬೇಕು, ಶರೀರ ಎನ್ನುವುದು ಇದೆ, ಅದು ಇದ್ದದ್ರಿಂದಲೇ ನಿನಗೆ ಆ ಶರೀರದಲ್ಲಿ ನಾನು ಅನ್ನುವ ಭ್ರಮೆ ಬಂದದ್ದು. ಆ ಇರುವ ಶರೀರಕ್ಕೆ ನಿನಗೆ ಅದಕ್ಕಿಂತ ಮೀರಿದಂತಹ ಒಂದು ಅಸ್ತಿತ್ವ ಇದೆ. ನೀನ್ ಅದಕ್ಕಿಂತ ಆಚೆಗೆ ಒಬ್ಬನಾಗಿದ್ದಿ, ಅದಕ್ಕಾಗಿ ಶ್ರಮ ಪಡುವುದರಲ್ಲಿ ಏನೂ ಅರ್ಥ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಈ ಜಗತ್ತಿನ ಸತ್ಯತೆಯನ್ನ ಮತ್ತೆ ಅವನಿಗೆ ಅರಿವು ಮಾಡಿ ಕೊಡ್ಲೇಬೇಕು. ಇಲ್ಲ ಅಂದ್ರೆ ನಾನೇ ಶರೀರ ಅಂತ ಅನ್ಕೊಂಡು ಕೂತ್ಬಿಡ್ತಾನ. ಈಗ ಶರೀರವೇ ನಾನು ಅಂತ ಆಗಿದ್ದಿದ್ರೆ, ಈ ಜಗತ್ತೇ ಪರಮಾತ್ಮನ ಶರೀರ ಅಂತ ಆದ್ರೆ ಅವನಿಗೆ ದುಃಖ ಆಯ್ತು, ಅವನಿಗೆ ನೋವಾಯ್ತು, ಅವನಿಗೆ ಈ ದೋಷಗಳನ್ನೆಲ್ಲ ಹೇಳಿದ ಹಾಗಾಯ್ತು ಅಂತ ಮತ್ತೆ ಅವನನ್ನ ಆನಂದಂ ಬ್ರಹ್ಮಣೋ ವಿದ್ವಾನ್ ಸತ್ಯಂ ಜ್ಞಾನಮನಂತಂ ಬ್ರಹ್ಮ, ದೋಷ ದೂರ ಇದ್ದಾನೆ, ಆನಂದ ಪೂರ್ಣ ಇದ್ದಾನೆ, ಆನಂದಮಯಮಾತ್ಮಾನಮತಿ ಸಂಕ್ರಮ್ಯ ಅನ್ನುವ ನೂರಾರಲ್ಲ ಅನೇಕ ಶಕಾರ ವಕಾರಗಳ ಶಬ್ದಗಳ ಬಳಕೆ ಬಂದಲ್ಲೆಲ್ಲ, ಅಥವಾ ಶಕಾರ ನಕಾರಗಳ ಬಳಕೆ ಬಂದಲ್ಲೆಲ್ಲ ಭಗವಂತನ ಗುಣಪೂರ್ಣ ದೋಷ ದೂರ ಅಂತ ಹೇಳಲಿಕ್ಕೇನೆ ಸಿಕ್ಕಾಪಟ್ಟೆ ಮಂತ್ರಗಳಿವೆ. ಅಷ್ಟೂ ಮಂತ್ರಗಳೆಲ್ಲ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಲ್ಲಿ ಅರ್ಥವೇ ಇಲ್ಲ, ಅದಕ್ಕೆ ಬೆಲೆ ಇಲ್ಲ. ನೀವು ಹೇಳಿದ್ದೆಲ್ಲ ಕೇವಲ ಒಂದು ಯಾವುದೋ ಲೋಕದಲ್ಲಿದ್ದ ಸಂಗತಿಯನ್ನ ಎತ್ತಿ ಹೇಳಿದ್ದು ಅಂತ ಆದ್ರೆ ತಪಸ್ಸೆ ಆಗ್ಬೇಕು. ಲೋಕದಲ್ಲಿ ಇದ್ದದನ್ನು ಹೇಳಿಕ್ಕೆ ಕಣ್ಬಿಟ್ಟು ನೋಡಿದ್ರೆ ಕಾಣುತ್ತೆ, ಅದನ್ನು ಹೇಳಿದ್ರೆ ಆಯ್ತು. ಇಲ್ಲ ಅದಕ್ಕೊಂಚೂರು ಕಾವ್ಯದ ರೂಪದಲ್ಲಿ ಹೇಳಬೇಕು ಅಂದ್ರೆ ಕಷ್ಟಪಟ್ಟು ಸರಿ. ಆದ್ರೂ ಕೂಡ 1000 ವರ್ಷದ ತಪಸ್ಸು ಬೇಡ. ಹೆಂಡತಿ ಮಕ್ಕಳು, ತಮ್ಮ ಅಧಿಕಾರ, ತಮ್ಮ ಸಂಪತ್ತು, ತಮ್ಮ ಸಂಬಂಧಗಳು ಎಲ್ಲವನ್ನು ಬಿಟ್ಟು ಒಬ್ಬ ಋಷಿ ತನ್ನ ದೇಹದ ಆರೋಗ್ಯವನ್ನು ಕಡೆಗಣಿಸಿ ಕೇವಲ ಭಗವಂತನ ಪ್ರೀತಿಯನ್ನು ಸಂಪಾದಿಸಬೇಕು ಅನ್ನುವ ದೃಷ್ಟಿಯಿಂದ, ಪ್ರಪಂಚದಲ್ಲಿರುವ ಸತ್ಯವನ್ನ ಸರಿಯಾಗಿ ಲೋಕಕ್ಕೆ ತಿಳಿಸ್ಬೇಕು ಅನ್ನುವ ಬಯಕೆಯಿಂದ ಆ ಮಾಡಿದ ತ್ಯಾಗವನ್ನ ನಾವು ಕ್ಷಣ ಮಾತ್ರದಲ್ಲಿ, ಆ ವೇದಗಳಿಗೆ ಏನು ಅರ್ಥ ಇಲ್ಲ,
ಅದಕ್ಕೆ ಏನಂತಹ ಬೆಲೆ ಕೊಡ್ಬೇಕಾದ್ದಿಲ್ಲ ಅಂತಂದ್ರೆ ಆ ಋಷಿಯ ಮನಸ್ಥಿತಿ ಹೇಗಿರ್ಬೇಡ, ಆ ಋಷಿಗೆ ಎಂಥ ಒಂದು ದುಃಖ ಆಗಬೇಡ ಅನ್ನುವ ಈ ಹಿನ್ನೆಲೆಯಿಂದ ಆಚಾರ್ಯರು ಅಷ್ಟು ಪ್ರಪಂಚದ ವಿಷಯದಲ್ಲಿ ಆಕ್ಷೇಪ ಮಾಡುವಂತಹ ಭಗವಂತನ ಗುಣಗಳನ್ನ ಕಡೆಗಣಿಸುವಂತಹ ಮಾತುಗಳಿಗೆ ಅವರು ಕೃತರಾಮ್ ಒಪ್ಲಿಕ್ಕೆ ತಯಾರಿಲ್ಲ. ಇದನ್ನ ಆಗ್ರಹಪೂರ್ವಕವಾಗಿ ನಾವು ಗಮನಿಸಿದ್ರೆ ಕೋಪ ಬರುತ್ತಷ್ಟೇ, ಏನು ಸಿದ್ಧ ಆಗುದಿಲ್ಲ. ಆದ್ರೆ ನಾವು ಅನುಭವಿಸುವ ಪ್ರತಿಕ್ಷಣದ ಸಂತೋಷಕ್ಕೆ ಕಾರಣನಾದ ಒಬ್ಬ ವ್ಯಕ್ತಿಯ ಬಗೆಗೆ ನಾವು ತಪ್ಪಾದ ಚಿಂತನೆಯನ್ನು ಮಾಡಿ ಅವನಿಗೆ ಗೌರವ ಕೊಡಬೇಕಾದಲ್ಲಿ ನಾವು ನಾನೇ ನೀನು ಅಥವಾ ನನ್ನಲ್ಲಿ ಎರಡು ಸಮಸ್ಯೆ. ಒಂದು ಭಗವಂತನನ್ನು ಕೆಳಗಿಳಿಸುವುದು, ಒಂದು ನನ್ನಲ್ಲಿ ಇಲ್ಲದಂತಹ ಗುಣಗಳನ್ನ ನನ್ನನ್ನು ಕಲ್ಪಿಸಿ ನಾನು ಎತ್ತರಕ್ಕೇರಿ ಕದ್ದು ಬಿಡುವುದು ಆತನ ಗುಣಗಳನ್ನ. ಅವನ ಗುಣಗಳನ್ನ ಕದ್ದು ನಾನು ದೊಡ್ಡವನಾಗುದು, ಅಥವಾ ಅವನಲ್ಲಿರುವಂತಹ ಗುಣಗಳನ್ನ ತಿರಸ್ಕರಿಸಿ ಅವನನ್ನು ಕೆಳಗಿಳಿಸುವುದು, ಎರಡೂ ಅಪರಾಧವೇ. ಅಂತಹ ಅಪರಾಧದ ಮಾತುಗಳು ನಡೆಯಕೂಡದು ಅನ್ನುವ ದೃಷ್ಟಿಯಿಂದ ಪ್ರಮಾಣದ ಸಾಲು ಸಾಲುಗಳನ್ನ ಗ್ರಂಥದುದ್ದಕ್ಕೂ ಬೇರೆ ಬೇರೆ ಮುಖಗಳಲ್ಲಿ ತೋರಿಸಿದ ಮೂರನೆಯ ರೂಪ ಅದು ನಿನ್ನದು. ಅಂತಹ ನೀನು ಯಾವಾಗಲೂ ನಮಗೆ ಎತ್ತರದಲ್ಲೇ ಇರಬೇಕು. ನಿನ್ನನ್ನ ಸಮನ್ವಯದ ಸಿದ್ಧಾಂತಕ್ಕೋಸ್ಕರ ಕೆಳಗಿಳಿದು ನನಗೆ ಬೇಕಾದಂತೆ ನಿನ್ನನ್ನು ಚಿತ್ರಿಸುವಂತಹ ದುರ್ಬುದ್ಧಿಯನ್ನು ಕೊಡಬೇಡ. ಇದು ಎಲ್ಲಾ ಆಚಾರ್ಯ ಪುರುಷರಿಗೂ ಇರುವ ಸಮಸ್ಯೆ. ಹಾಗಂತ ಹೇಳಿ ಹಿಂದಿನ ಆಚಾರ್ಯರು ಹೇಳಿದ್ದೆಲ್ಲ 100ಕ್ಕೆ 100 ಸುಳ್ಳು, ಅರ್ಥ ಇಲ್ಲ ಅಂತಲ್ಲ. ಎಷ್ಟೋ ವಿಷಯಗಳು ಅದರಲ್ಲೂ ಕೂಡ ನಂತರದ ಚಿಂತನಕಾರರು, ದರ್ಶನಕಾರರು ಅದರ ಸಹಾಯವನ್ನು ಪಡೆದೇ ಬೆಳೆದದ್ದು. ಹೇಗೆ ವಿಜ್ಞಾನದಲ್ಲಿ ಮೊದಲ ಚಿಂತನೆಗಳಿಗೆ ಅಡಿಪಾಯವೇ ಆಗಿ ಅದು ಎರಡನೇ ಚಿಂತನೆ ಬೆಳೆದದ್ದು, ಹಾಗೇನೆ ಇದರಲ್ಲೂ ಕೂಡ ಅನೇಕ ಸಂಗತಿಗಳು ದರ್ಶನ ಅನ್ನೋದು ಕಂಡಿದೆ ಅನ್ನುವ ಅರ್ಥಕ್ಕೆ ಚಾರ್ವಾಕನನ್ನು ಗೌರವಿಸಿಯೇ ಮುಂದೆ ಹೋಗುದು. ಚಾರ್ವಾಕನನ್ನು ಗೌರವಿಸುವುದು ಅಂತಂದ್ರೆ ಏನರ್ಥ? ಕಣ್ಣಿಗೆ ಕಂಡದ್ದನ್ನಾದ್ರೂ ಒಪ್ಕೊಂಡಿದ್ದಾನಲ್ವಾ ಅನ್ನುವ ಕಾರಣಕ್ಕಾಗಿ. ಆದ್ರೆ ಅದನ್ನು ನಾವು ಹಾಗಾದ್ರೆ ಅಲ್ಲಿ ಗೌರವ ಕೊಡ್ತೀವಿ ಅಂತ ಋಣಂ ಕೃತ್ವ ಕೃತಂ ಪಿಬೇತ್ ಅಂತ ಎಲ್ಲರ ಹತ್ರ ಸಾಲ ತಗೊಂಡು ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನುವನ್ನು ಸಮರ್ಥಿಸುವುದಾ? ಇಲ್ಲ, ಅಲ್ಲಿ ನಾವು ಅದನ್ನು ವಿರೋಧಿಸ್ತೇವೆ. ಹಾಗೆ ಪ್ರಕೃತಿಯ ಪ್ರಾಧಾನ್ಯವನ್ನು ಹೇಳುವ ಭರದಲ್ಲಿ ಪ್ರಕೃತಿಯ ಜೊತೆಗೆ ಈ ಜಗತ್ತಿಗೆ ಸೃಷ್ಟಿಗೆ ಕಾರಣನಾದ ಪುರುಷನನ್ನ ಪುಷ್ಕರ ಪಲಾಶವನ್ನ ನಿರ್ಲೇಪ, ಅದೇನು ಇಲ್ಲ, ಅದು ಅಮ್ಮವ್ರ ಗಂಡ, ಅದಕ್ಕೇನು ತಾಕತ್ತಿಲ್ಲ ಅಂತ ಅದನ್ನು ನಿರ್ಲಕ್ಷ್ಯ ಮಾಡಿದ್ರೆ ಆಗ ಪ್ರಕೃತಿಯಲ್ಲಿ ಎಲ್ಲ ನಡೆಯುತ್ತೆ ಅನ್ನೋ ಅಂಶವನ್ನ ಒಪ್ಪಿ ಸಂಖ್ಯಾಶಾಸ್ತ್ರದ ವಿಷಯದಲ್ಲಿ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅವಳಿಗೆ ಇಷ್ಟ ಆಗದೆ ಇರುವಂತಹ ಸಂಗತಿ ಅದು. ತನ್ನ ಒಡೆಯನಾದಂತಹ ಭಗವಂತನ ಕುರಿತಾದ ಸರಿಯಾದ ತಿಳುವಳಿಕೆ ಇಲ್ಲದೆ ಇಷ್ಟು ಮಾತಾಡಿದ್ದನ್ನ ಸಾಂಖ್ಯಶಾಸ್ತ್ರದ ನಿರ್ಮಾತೃವಿನ ಬಗೆಗೆ ಗೌರವವನ್ನ ಖಂಡಿತ ಪ್ರಕೃತಿಯೂ ತಾಳಲ್ಲ. ಹಾಗಾಗಿ ಅಲ್ಲಿ ಅಷ್ಟನ್ನು ವಿಮರ್ಶೆ ಮಾಡ್ಬೇಕಾಗತ್ತೆ. ಹಾಗಾಗಿ ಎಲ್ಲಾ ಆಚಾರ್ಯರು ತಮ್ಮ ಪೂರ್ವಾಚಾರ್ಯರ ಬೇರೆ ಬೇರೆ ವಿವರಗಳನ್ನ ತಪ್ಪಿದ್ದಲ್ಲಿ ವಿವರಿಸಿ ಸರಿಯಾದ್ದನ್ನು ಏನು ಅಂತ ಹೇಳಬೇಕಾದ ಅನಿವಾರ್ಯತೆ ಬಂದೇ ಬರುತ್ತೆ. ಅದನ್ನ ಹೇಳಿದ್ದಾರೆ ಕೂಡ. ಈ ಅಂಶಕ್ಕೋಸ್ಕರ ಜಗತ್ತಿನ ವಿಷಯವನ್ನ ಚರ್ಚೆ ಮಾಡುವಾಗ ಅದು ಸತ್ಯವೋ ಅಸತ್ಯವೋ, ನ್ಯಾಯವೋ ಅನ್ಯಾಯವೋ, ಈ ಎಲ್ಲ ಯೋಚನೆಗಳನ್ನ ಮಾಡ್ಲೇಬೇಕಾಗುತ್ತೆ. ಅದನ್ನ ಅವರ ಗ್ರಂಥಗಳಲ್ಲಿ ಮಾಡಿದ್ದಾರೆ ಅನ್ನೋದನ್ನು ನಾವು ಒಟ್ಟು ಈ ಸಾಲುಗಳಲ್ಲಿ ಗಮನಿಸಿದ ಹಾಗಾಯ್ತು. ಮುಂದೆ ಆಕ್ರೋಶಂತೋ ನಿರಾಶಾ ಭಯ ಭರ ವಿವಶ ಶ್ವಾಸಯಾಚ್ಛಿನ್ನ ದರ್ಪಾಹ ವಾಶಂತೋ ದೇಶನಾಶ ತ್ವಿತಿಗುಧಿಯಾಂ ನಾಶನಾಶಾದಶಾಶು ಧಾವಂತೋ ಶ್ಲೀಲಶೀಲ ವಿತತ ಶಪಥ ಶಾಪ ಶಿವ ಶಾಂತ ಶೌರ್ಯಾಃ ತ್ವದ್ವ್ಯಾಖ್ಯಾ ಸಿಂಹನಾದೆ ಸಪದಿ ದದೃಶಿರೇ ಮಾಯಿ ಗೋಮಾಯವಸ್ತೆ ಅಂತ ಮುಂದಿನ ಶ್ಲೋಕವನ್ನ ನೋಡೋಣ. ಇಲ್ಲಿ ಹಿಂದಿನ ಶ್ಲೋಕನ ಇನ್ನೊಂದು ಸರ್ತಿ ನಾನು ಓದ್ತೇನೆ, ನೀವು ಅದನ್ನ ಗಮನಿಸಿ. ದೇಹಾದುತ್ಕ್ರಾಮಿತಾನಾಂ ಅಧಿಪತಿರಸತಾಂ ಅಕ್ರಮಾದ್ವಕ್ರ ಬುದ್ಧಿ ಕ್ರುದ್ಧಃ ಕ್ರೋಧೈಕವಶ್ಯಃ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯ ಕರಕಚಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇಃ ಗುಣಗಣ ವಿರಹಂ ಜೀವತಾಂ ಚಾಧಿಕೃತ್ಯ ತದ್ದುಷ್ಪ್ರೇಕ್ಷಾನುಸಾರಾತ್ ಕತಿಪಯ ಕುನರೈರಾದೃತೋ ನೈರ್ವಿಸೃಷ್ಟೋ ಕುನರೈಃ ಅಂದ್ರೆ ದುಷ್ಟ ಜನರು. ಬ್ರಹ್ಮಾಹಂ ನಿರ್ಗುಣೋಹಂ ವಿಥತಮಿದಂ ಇತಿ ಏಷ ಪಾಷಂಡವಾದಃ ತದ್ಯುಕ್ತ್ಯಾ ಭಾಸಜಾಲ ಪ್ರಸರ ವಿಷತರುದ್ದಾಃ ದಕ್ಷ ಪ್ರಮಾಣ ಜ್ವಾಲಾ ಮಾಲಾಧರಾಗ್ನಿ ಪವನ ವಿಜಯತೆ ದೇವತಾರಸ್ತೃತೀಯಃ. ಇಷ್ಟು ಇವತ್ತು ನಾವು ನೋಡಿದ ಸಂಗತಿ. ಮತ್ತೆ ಮುಂದಿನ ಚಿಂತನೆಯನ್ನ ಮುಂದಿನ ಅನುಸಂಧಾನದ ಜೊತೆಗೆ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾನುಸೃತ ಸ್ವಭಾವ
ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.